ಹರೇ ಶ್ರೀನಿವಾಸ. ಸ್ನೇಹಿತರೆ, ನಾಳೆ ದಿವಸ ನಾಗರ ಚೌತಿ ಮತ್ತು ಪಂಚಮಿಯ ಆಚರಣೆ ಇದೆ. ಹಾಗಾಗಿ ಕೆಲವೊಂದು ಪ್ರಶ್ನೆಗಳು ಬಂದಿತ್ತು ನಾಗರ ಚೌತಿ ಪಂಚಮಿಯ ಬಗ್ಗೆ. ಅದಕ್ಕೆ ನಾನಿವತ್ತು ಉತ್ತರಗಳನ್ನು ಕೊಡ್ತೀನಿ. ಹಾಗೆಯೇ ಕೆಲವೊಬ್ಬರಿಗೆ ಇನ್ನೊಂದಷ್ಟು ಡೌಟ್ಗಳಿತ್ತು ಹಬ್ಬದ ಬಗ್ಗೆ, ಅದನ್ನು ಸಹ ಕ್ಲಿಯರ್ ಮಾಡಿಬಿಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಮೊದಲನೇ ಪ್ರಶ್ನೆ ಏನು ಅಂತಂದರೆ, ಈ ಒಂದು ನಾಗರ ಚೌತಿ ಅಥವಾ ಪಂಚಮಿಯ ಆಚರಣೆಯ ದಿವಸ ಹಾಲನ್ನು ಹಾಕಲಿಕ್ಕೆ ಆಗದೇ ಇದ್ದರೆ ಕೆಲವೊಂದು ಕಾರಣಾಂತರಗಳಿಂದ ಯಾವಾಗ ಹಾಕ್ಬೋದು ಅಂತ ತುಂಬ ಜನ ಪ್ರಶ್ನೆಯನ್ನು ಕೇಳಿದ್ದೀರಾ. ಸ್ನೇಹಿತರೆ, ಇವಾಗ ಒಂದು ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ನಾಗರ ಚೌತಿ ಪಂಚಮಿಗೆ ಹಾಲು ಹಾಕಲಿಕ್ಕೆ ಆಗಿಲ್ಲ ಅಂತಂದರೆ ಶ್ರಾವಣ ಮಾಸದಲ್ಲಿ ಒಂದು ಭಾನುವಾರ, ಶ್ರಾವಣ ಮಾಸ ಮುಗಿಯೋದ್ರೊಳಗೆ ಒಂದು ಭಾನುವಾರದ ದಿವಸ ಹಾಲನ್ನು ಹಾಕ್ಬೋದು ಮನೆಯಲ್ಲಿ. ಅಥವಾ ನೀವು ನಾಗರ ಕಟ್ಟೆಗೆ ಹೋಗಿ ಹಾಲು ಹಾಕಿ ಪೂಜೆ ಮಾಡ್ತಿರೋ, ನಿಮ್ಮ ಮನೆಯಲ್ಲಿ ಹೇಗೆ ಸಂಪ್ರದಾಯ ಇದೆಯೋ ಆ ರೀತಿಯಾಗಿ ನೀವು ಶ್ರಾವಣ ಮಾಸ ಮುಗಿಯೋದ್ರೊಳಗೆ ಒಂದು ಭಾನುವಾರ ಮಾಡ್ಬೋದು. ಅಥವಾ ಆವಾಗಲೂ ಆಗಿಲ್ಲ ಅಂತಂದರೆ ಚೌತಿ ಅಂದರೆ ವಿನಾಯಕ ಚತುರ್ಥಿ ಅಂತೀವಲ್ವ, ಗಣಪತಿ ಹಬ್ಬ, ಅವತ್ತಿನ ದಿವಸನೂ ಸಹ ಹಾಲನ್ನು ಹಾಕೋದು, ಹುತ್ತಕ್ಕೆ ಪೂಜೆಯನ್ನು ಮಾಡೋದು ಮಾಡ್ತಾರೆ. ಹಾಗಾಗಿ ಈ ಒಂದು ಶ್ರಾವಣ ಮಾಸದಲ್ಲಿ ಯಾವತ್ತಾದರೂ ಒಂದು ಭಾನುವಾರ ಮಾಡ್ಕೋಬೋದು. ಅಥವಾ ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂಥ ಚೌತಿ ಗಣಪತಿ ಹಬ್ಬ ಅಂತ ಏನಂತೀವಿ, ಅವತ್ತಿನ ದಿವಸ ನೀವು ಹಾಲನ್ನು ಹಾಕೋಬೋದು. ಇನ್ನೂ ಒಂದು ಪ್ರಶ್ನೆ ಏನು ಕೇಳಿದರು ಅಂತಂದರೆ, ಪ್ರೆಗ್ನೆಂಟ್ ಇರೋರು ನಾಗಪ್ಪನ ಆರಾಧನೆ ಮಾಡ್ಬೋದಾ, ಹಾಲನ್ನು ಹಾಕ್ಬೋದಾ ಅಂತ ಕೇಳಿದ್ರಿ. ದಯವಿಟ್ಟು ಬೇಡ ಸ್ನೇಹಿತರೆ. ಯಾರು ಬಸರಿ ಇರ್ತಿರೋ ಅವರು ನಾಗರ ಆರಾಧನೆ ಮಾಡೋದಾಗಿರಲಿ, ಪೂಜೆ ಮಾಡೋದಾಗಿರಲಿ, ಅಥವಾ ಹಾಲು ಹಾಕೋದಾಗಿರಲಿ ಮಾಡಬಾರ್ದು. ಹೇಳಬೇಕು ಅಂದರೆ, ಬಸರಿ ಇರೋರು ಅವ್ರ ನೆರಳು ಅಕಸ್ಮಾತ್ ಯಾವುದಾದ್ರೂ ಹಾವಿನ ಮೇಲೆ ಬಿತ್ತು ಅಂತಂದರೆ ಹಾವಿಗೆ ಪೊರೆ ಬಂದುಬಿಡುತ್ತೆ, ಹಾವಿಗೆ ಕಣ್ಣು ಸಹ ಕಾಣಿಸಲ್ಲ ಅಂತ ಹೇಳ್ತಾರೆ. ಎಲ್ಲಿ ತನಕ ಅಂತಂದರೆ, ಯಾರು ಬಸರಿ ಇರ್ತಾರಲ್ವ ಅವರು ಡೆಲಿವರಿ ಆಗೋ ತನಕನೂ ಆ ಪೊರೆ ಬಿಚ್ಚೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ತುಂಬ ಕಷ್ಟ ಆಗುತ್ತೆ ಪಾಪ ಅದಕ್ಕೋಸ್ಕರ ಈ ಒಂದು ಪ್ರೆಗ್ನೆಂಟ್ ಇರೋರು ನಾಗಪ್ಪನ ಆರಾಧನೆಯಾಗಲಿ, ದೇವಸ್ಥಾನಕ್ಕೆ ಹೋಗಿ ನಾಗರ ಕಲ್ಲನ್ನು ಮುಟ್ಟಿ ಪೂಜೆಯನ್ನು ಮಾಡೋದಾಗಿರಲಿ, ಹಾಲನ್ನು ಹಾಕೋದಾಗಿರಲಿ ಮಾಡಬಾರ್ದು. ನಿಮ್ಮ ಬದಲಾಗಿ ನಿಮ್ಮ ಒಂದು ಹೆಸರು ಹೇಳಿಕೊಂಡು ನಿಮ್ಮ ಮನೆಯಲ್ಲಿರ್ತಕ್ಕಂಥವ್ರು ಯಾರಾದರೂ ಹಾಲನ್ನು ಹಾಕ್ಬೋದು. ನಿಮ್ಮ ಪರವಾಗಿ ಅವ್ರು ಹಾಕ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಹಾಲನ್ನು ಹಾಕ್ಬೋದು. ಇದಿಷ್ಟು ಇನ್ನೊಂದು ಡೌಟು. ಮತ್ತು ಮೊನ್ನೆ ಒಬ್ಬರು ನನಗೆ ಕಮೆಂಟ್ ಹಾಕಿದರು, ನಾನೇನು ಉತ್ತರನೇ ಕೊಡೋದು ಬೇಕಾಗಿಲ್ಲ, ಪಾಪ ಅವರೇ ಎಲ್ಲ ಹೇಳಿಬಿಟ್ಟಿದ್ರು, ಪ್ರಶ್ನೆಯಲ್ಲೇ ಉತ್ತರ ಇತ್ತು. ಏನು ಅಂತಂದರೆ, ಅವರು ಯಜಮಾನರು ಹೋಗ್ಬಿಟ್ಟು 3 ವರ್ಷ ಆಗಿದೆ, ನಾನು ಯಾವುದೇ ಪೂಜೆ ಪುನಸ್ಕಾರ ಏನೂ ಮಾಡೋದಿಲ್ಲ, ಹಾಲು ಸಹ ಹಾಕೋದಿಲ್ಲ ಚೌತಿ ದಿವಸ, ನನ್ನ ಮಗನ ಕಡೆಯಿಂದನೇ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತೀನಿ, ಹಾಲು ಹಾಕಿಸ್ತೀನಿ, ಹಾಗೆ ಮಾಡೋದು ಸರಿ ಇದೆಯಾ ಅಂತ ಕೇಳಿದರು. ಇದು ಕರೆಕ್ಟಾಗಿ ಅವ್ರು ಮಾಡ್ತಿರುವಂಥ ಒಂದು ಪದ್ಧತಿ ಅಂತ ಹೇಳ್ತೀನಿ. ಕೆಲವರು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ, ನಾವು ಈ ಥರ ಇದ್ದೀವಿ, ನಮ್ಮ ಯಜಮಾನ್ರು ಇಲ್ಲ, ಹಾಗಾಗಿ ನಾವು ಪೂಜೆ ಮಾಡ್ಬೋದಾ, ಲಕ್ಷ್ಮೀ ಪೂಜೆ ಮಾಡ್ಬೋದಾ ಅಂತ ಸಹ ಕೇಳ್ತಾರೆ ನನಗೆ ಕೆಲವೊಂದು ಪ್ರಶ್ನೆಗಳಿಗೆ ಏನು ಉತ್ತರ ಕೊಡಬೇಕು ಅಂತ ನಿಜವಾಗ್ಲೂ ಗೊತ್ತಾಗಲ್ಲ ಸ್ನೇಹಿತರೆ. ಇರೋದನ್ನು ಹೇಳಿಬಿಟ್ರೆ ಮತ್ತೆ ಏನು ಅಂದ್ಕೊತಾರೋ, ಅವ್ರ ಮನಸ್ಸಿಗೆ ಏನು ನೋವು ಮಾಡ್ಕೊತಾರೋ ಅನ್ನೋದೊಂದು ಹಿಂಜರಿಕೆ ಇರುತ್ತೆ. ತಪ್ಪಾಗಿ ಹೇಳಿದ್ರೆ, ಶಾಸ್ತ್ರ ವಿರುದ್ಧವಾಗಿ ಹೇಳಿದರೆ ನನಗೆ ಪಾಪ ಬರುತ್ತೆ. ಇಂಥ ಒಂದು ಅನುಸಂಕಟಕ್ಕೆ ತುಂಬ ಸಲ ಸಿಲುಕ್ಬಿಟ್ಟಿದ್ದೀನಿ ನಾನು. ತುಂಬ ಕಮೆಂಟ್ಸಿಗೆ ನಾನು ರಿಪ್ಲೈಯೇ ಕೊಡೋದಿಲ್ಲ. ಅವ್ರು ಏನಾದರೂ ಅಂದ್ಕೊಳ್ಳಿ ಅಂತ ಹೇಳಿಬಿಟ್ಟು ನನಗೇನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಕೆಲವೊಂದು ದೊಡ್ಡ ದೊಡ್ಡ ವ್ರತಗಳ ಬಗ್ಗೆನೇ ನನಗೆ ಕೇಳ್ತಾರೆ, ಈ ಥರ ನಾವು ಮಾಡ್ಬೋದಾ, ನಮ್ಮ ಯಜಮಾನ್ರು ಇಲ್ಲ, ವರಮಹಾಲಕ್ಷ್ಮಿ ಮಾಡ್ಬೋದಾ, ಗೌರಿ ಪೂಜೆ ಮಾಡ್ಬೋದಾ ಅಂತೆಲ್ಲ ಕೇಳ್ತಾರೆ. ಇದಕ್ಕೆ ನಾನು ಏನಂತ ಉತ್ತರ ಹೇಳಬೇಕು ಸ್ನೇಹಿತರೆ? ಶಾಸ್ತ್ರದ ಪ್ರಕಾರ ಹೇಳಬೇಕು ಅಂದರೆ, ಯಜಮಾನರು ಹೋಗಿದ್ದಾರೆ ಅಂತಂದರೆ ಯಾವುದೇ ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಬರೋದಿಲ್ಲ. ಅರಿಶಿನ ಕುಂಕುಮ ಮುಟ್ಟೋದಾಗಿರಲಿ, ದೇವರಿಗೆ ಏರಿಸೋದಾಗಿರಲಿ, ಇಂಥದ್ದು ಯಾವುದು ಬರೋದಿಲ್ಲ. ಇದರ ಹೊರತಾಗಿ ಏನು ಮಾಡ್ಕೋಬೋದು ಅಂದರೆ, ದೇವರ ಸ್ಮರಣೆಯನ್ನು ಮಾಡ್ಬೋದು, ಸ್ತೋತ್ರ ಪಾರಾಯಣ ಮಾಡ್ಕೋಬೋದು, ದಾನ ಧರ್ಮಗಳನ್ನು ಮಾಡ್ಬೋದು. ಅಂದರೆ ಗಂಡಸರಿಗೆ, ಪುರೋಹಿತರಿಗೆ, ಆಚಾರ್ಯರಿಗೆ, ದೇವಸ್ಥಾನದಲ್ಲಿ ಅರ್ಚಕರಿಗೆ ದಾನಗಳನ್ನು ಕೊಡಲಿಕ್ಕೆ ಬರುತ್ತೆ, ಮುತ್ತೈದೆಯರಿಗೆ ಕೊಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಕೆಲವೊಂದನ್ನು ಶಾಸ್ತ್ರಬದ್ಧವಾಗಿ ಶಾಸ್ತ್ರದಲ್ಲಿ ಏನು ಹೇಳಿದೆ ಅದನ್ನು ಪಾಲಿಸಲೇಬೇಕಾಗುತ್ತೆ. ಅದು ತಪ್ಪು ಸರಿ ಅನ್ನೋದನ್ನು ಅದು ನಾವು ಹೇಳಲಿಕ್ಕೆ ಬರೋದಿಲ್ಲ ಸ್ನೇಹಿತರೆ.
ಹಾಗಾಗಿ ಇವರು ಕಮೆಂಟನ್ನು ನೋಡಿಬಿಟ್ಟು, ಅವ್ರ ಹೆಸರು ನನಗೆ ನೆನಪಿಲ್ಲ, ಅವ್ರ ಕಮೆಂಟನ್ನು ನೋಡಿಬಿಟ್ಟು ನನಗೆ ತುಂಬ ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ನಿಸ್ತು. ಯಾಕೆ ಅಂದರೆ ನಾನು ಏನು ಹೇಳೋದೇ ಬೇಕಾಗಿಲ್ಲ, ಪಾಪ ಅವರೇ ಎಲ್ಲ ಹೇಳಿದ್ದಾರೆ, ಅಂದರೆ ಅವರು ತಿಳ್ಕೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತು. ನಾನು ಅವ್ರಿಗೆ ಹಾಗೆ ಹಾಕ್ತೆ, ನೀವೆಲ್ಲ ತಿಳಿದಿದ್ದೀರಾ ಅಂತ ಅನಿಸುತ್ತೆ, ತಿಳ್ಕೊಂಡಿದ್ದೀರಾ ನೀವು, ನಿಮಗೆ ಹೇಳುವಷ್ಟು ಏನೂ ಉಳಿದಿಲ್ಲ, ನೀವೇನು ಮಾಡ್ತಾಯಿದ್ದೀರೋ ಅದು ಸರಿಯಾಗಿದೆ ಅಂತಲೇ ಹೇಳಿದೆ ನಾನು. ಹಾಗೆ ಮನೆಯಲ್ಲಿ ಆ ಥರ ಸಮಸ್ಯೆಗಳಿತ್ತು ಅಂದರೆ ಇರುತ್ತೆ, ಎಲ್ಲರ ಮನೆಗಳಲ್ಲೂ ಕೆಲವ್ರ ಮನೆಗಳಲ್ಲಿ ಇರುತ್ತೆ. ಹಾಗಿದ್ದಾಗ ಯಾರು ಇರ್ತಾರೋ ಮಕ್ಕಳ ಹತ್ರ ಅವರಿಂದ ನೀವು ಪೂಜೆಗಳು ಇನ್ನೊಂದು ವ್ರತಗಳಾಗಲಿ ಮಾಡಿಸ್ಬೋದು. ಗಂಡು ಹುಡುಗರಿದ್ದರೆ ಹುಡುಗರ ಹತ್ರನೇ ನೀವು ಎಲ್ಲನೂ ಮಾಡಿಸ್ಬೇಕು, ನಿಮ್ಮ ಪರವಾಗಿ ಸಹ ಅವ್ರು ಮಾಡಬೇಕು, ನಮ್ಮ ತಾಯಿಯ ಕಡೆಯಿಂದ ಅಂತ ಹೇಳಿ ತಾಯಿಯ ಆಶೀರ್ವಾದ ತಗೊಂಡೇ ಮಾಡಬೇಕು. ಹಾಗೆ ನಾವು ಮಾಡ್ಬೋದಾ ಅಂತ ಕೇಳಿದ್ದಕ್ಕೆ ಕೆಲವೊಂದಕ್ಕೆ ನನಗೆ ಉತ್ತರ ಕೊಡೋದಕ್ಕಾಗೋದಿಲ್ಲ. ಈ ಥರ ಪ್ರಶ್ನೆ ಕೇಳಿ ಅವರೇ ಉತ್ತರ ಕೊಟ್ಟಿದ್ದಾರೆ, ನನಗೆ ಅದೊಂದು ಸಂತೋಷ ಅನ್ನಿಸ್ತು. ಯಾಕೆ ಅಂದರೆ ಪಾಪ ಅವರೆಲ್ಲ ತಿಳ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತು. ಮನೆಗಳಲ್ಲಿ ಹಿರಿಯರನ್ನು ನೋಡಿ ತಿಳ್ಕೊಂಡಿರ್ತಾರೆ, ಹಾಗಾಗಿ ಮಾಡಿದ್ದು ಸರಿ ಇದೆಯಾ ಅಂತ ಕೇಳಿದರು. ನಾನು ಕರೆಕ್ಟಾಗಿದೆ ನೀವು ಮಾಡ್ತಾ ಇರೋದು ಅಂತಲೂ ಹೇಳಿದೆ. ಯಾಕೆಂದರೆ ಇದ್ರ ಬಗ್ಗೆ ನನಗೆ ತಿಳಿಸ್ಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಇದರಲ್ಲಿ ಬೇರೆ ಏನೂ ಉದ್ದೇಶ ಇಲ್ಲ ಸ್ನೇಹಿತರೆ. ಕೆಲವೊಂದು ಧರ್ಮ ಸಂಕಟಗಳು ಅಂತ ಇರುತ್ತೆ, ಅದು ಹೇಳೋದಕ್ಕಾಗೋದಿಲ್ಲ, ಬಗೆಹರಿಸೋದಕ್ಕೂ ಆಗೋದಿಲ್ಲ. ಆ ಥರದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ ಅಂದರೆ ಅದಕ್ಕೂ ಇದು ಮಾಡ್ಕೊತಾರೆ, ಏನಪ್ಪ ಏನು ಪ್ರಶ್ನೆ ಕೇಳಿದ್ರು ಇವರು ಉತ್ತರನೇ ಕೊಡೋದಿಲ್ಲ ಅಂತಲೂ ಹೇಳ್ತಾರೆ, ಅಂಥವರು ಇರ್ತಾರೆ. ಅದನ್ನು ನಾವೇ ತಿಳ್ಕೊಬೇಕು ಅಷ್ಟೇ ನಾನು ಹೇಳೋದು. ನಾವಾಗಿ ತಿಳ್ಕೊಂಡು ಏನು ಮಾಡಿದ್ರೆ ಸರಿ, ಏನು ಮಾಡಿದ್ರೆ ತಪ್ಪಿದೆ, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು, ವಿಶೇಷವಾಗಿ ದೇವರ ವಿಷಯದಲ್ಲಿ ನಾವು ಎಷ್ಟು ಜಾಗೃತಿಯಾಗಿರಬೇಕು ಅಂತ ತಿಳ್ಕೊಬೇಕು. ಕಾಲ ಬದಲಾಗಿದೆ, ಜನನೂ ಬದಲಾಗಿದ್ದಾರೆ, ಒಪ್ತೀನಿ. ಆದರೆ ಶಾಸ್ತ್ರಗಳು ಬದಲಾಗಿಲ್ವಲ್ಲ ಸ್ನೇಹಿತರೆ. ಶಾಸ್ತ್ರ ಪದ್ಧತಿ ಆಚಾರ ವಿಚಾರ ಇದು ಯಾವುದನ್ನು ಬದಲು ಮಾಡ್ಕೊತಾರೆ, ಜನ ಮಾಡ್ಕೊತಾರೆ. ಆದರೆ ಆ ಥರ ಮಾಡಬಾರ್ದು. ಶಾಸ್ತ್ರ ವಿರುದ್ಧವಾಗಿ ನಾವು ಸ್ವತಃ ಬದಲಾಯಿಸ್ಕೊಂಡು ಏನನ್ನು ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಇದು ಒಂದು ವಿಷಯ ನಿಮಗೆ ತಿಳಿಸ್ಬೇಕು ಅಂತ ಅನ್ನಿಸ್ತು. ದಯವಿಟ್ಟು ಈ ಥರದ ಪ್ರಶ್ನೆಗಳನ್ನು ಏನಾದರೂ ಇದ್ದರೆ ನನ್ನನ್ನು ಕೇಳಬೇಡಿ ಸ್ನೇಹಿತರೆ. ನಾನು ಪ್ರತಿ ಸಲ ಯಾವಾಗಲೂ ಹೇಳ್ತಾ ಇರ್ತೀನಿ, ಇದ್ರ ಬಗ್ಗೆ ನನ್ನನ್ನು ಕೇಳಬೇಡ್ರಿ. ನಾನು ಹೇಳಲ್ಲ, ನನಗೆ ಹೇಳಬೇಕು ಅಂತ ಅನಿಸೋದು ಇಲ್ಲ. ಯಾಕಂದರೆ ನಾನು ಹೇಳೋದೊಂದು, ನೀವು ತಿಳ್ಕೊಳ್ಳೋದೊಂದು, ಅದು ಸುಮ್ಮನೆ ನಿಮಗೂ ಮನಸ್ಸಿಗೆ ನೋವು, ನನಗೂ ಹೇಳೋದಕ್ಕೆ ಮುಜುಗರ. ಹಾಗಾಗಿ ನೀವೇ ತಿಳ್ಕೊಂಡು ನನ್ನನ್ನು ಕೇಳ್ರಿ, ಹೀಗಿದೆ ಇದು ಸರಿ ಇದೆಯಾ ಅಂತ. ನಾನು ಸರಿನೋ ತಪ್ಪೋ ಅಷ್ಟೇ ಹೇಳ್ತೀನಿ, ಆಯಿತಾ. ಇದೊಂದು ವಿಷಯ ಹೇಳಬೇಕಿತ್ತು. ಮತ್ತು ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, ಈಗ ವ್ರತಗಳೆಲ್ಲ ಬರ್ತಾ ಇದೆ, ದಿವಸಿ ಗೌರಿ ಪೂಜೆಯನ್ನು ಮಾಡಿರ್ತೀರಾ, ನೆಕ್ಸ್ಟ್ ಇನ್ನು ಮಂಗಳಗೌರಿ ಪೂಜೆಯನ್ನು ಮಾಡ್ತೀರಾ, ದಾರಗಳನ್ನು ಕಟ್ಕೋಬೇಕಾಗತ್ತೆ, ದೋರಗಳು ಅಲ್ವಾ. ಸ್ವರ್ಣಗೌರಿ ಪೂಜೆಯಲ್ಲಿ ಕಟ್ಕೊತೀವಿ. ಹೀಗೆ ಕಟ್ಕೊಂಡಿರ್ತಕ್ಕಂಥ ದಾರಗಳನ್ನು ಯಾವಾಗ ತೆಗಿಬೇಕು ಅಂತ ಕೇಳ್ತಾಯಿದ್ರಿ ಸ್ನೇಹಿತರೆ. ಸದ್ಯಕ್ಕೆ ದಾರವನ್ನು ತೆಗಿಬಾರ್ದು. ನಾಳೆ ದಸರಾ ಹಬ್ಬದಲ್ಲಿ ನಾವು ಮಹಾನವಮಿ ಅಂತ ಏನು ಆಚರಣೆ ಮಾಡ್ತೀವಿ, ವಿಜಯದಶಮಿಯ ಹಿಂದಿನ ದಿವಸ ಮಹಾನವಮಿ ಅಂತೀವಲ್ವ, ಮಹಾನವಮಿ ಅಂತಾರೆ ಕೆಲವು ಕಡೆ. ಅವತ್ತು ಆಯುಧ ಪೂಜೆ ಅಂತ ಏನು ಮಾಡ್ತಾರೆ, ಅವತ್ತಿನ ದಿವಸ ಮಹಾನವಮಿ ದಿವಸ ದಾರವನ್ನು ಹೇಗೆ ತೆಗಿಬೇಕು ಅಂತ ಹೇಳ್ತೀನಿ, ಆಯಿತಾ. ಅದಕ್ಕೊಂದು ಪದ್ಧತಿ ವಿಧಿ ಇದೆ. ನಾವು ಎಷ್ಟು ಶ್ರದ್ಧಾಭಕ್ತಿಯಿಂದ ದಾರಗಳಿಗೆ ಗಂಟನ್ನು ಹಾಕಿ ಗೌರಿಯ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಕಟ್ಕೊಂಡಿರ್ತೀವೋ ಅಷ್ಟೇ ಶ್ರದ್ಧಾಭಕ್ತಿಯಿಂದ ದಾರವನ್ನು ತೆಗಿಬೇಕು. ದಾರವನ್ನು ಬಿಚ್ಚಿಬಿಟ್ಟು ಗಂಟು ಹೇಗೆ ಹಾಕಿರ್ತೀರೋ ಅದೇ ರೀತಿಯಾಗಿ ನಿಧಾನಕ್ಕೆ ದಾರವನ್ನು ಬಿಚ್ಚಿ ಅದನ್ನು ಒಂದು ಬಟ್ಲಲ್ಲಿ, ಒಂದು ಬೆಳ್ಳಿ ಬಟ್ಲಲ್ಲಿ ಅಥವಾ ತಾಮ್ರದ್ದು ಹಿತ್ತಾಳೆದು ಬಟ್ಲು ತೊಗೊಳ್ರಿ. ಅದರಲ್ಲಿ ಒಂದು ಸ್ವಲ್ಪ ಹಾಲು, ಒಂದು ಸ್ವಲ್ಪ ತುಪ್ಪ ಹಾಕಿ ಈ ದಾರವನ್ನು ನೆನೆಸಿ ದೇವರ ಮುಂದೆ ಇಟ್ಟು ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಆ ದಾರಕ್ಕೆ ಪೂಜೆ ಮಾಡಿಕೊಂಡು ಅದನ್ನು ಗಿಡದಲ್ಲಿ ಹಾಕಬೇಕು. ನಿಮ್ಮ ಮನೆಯಲ್ಲಿ ಗಿಡಗಳು ಅಥವಾ ಪಾಟು ಗಿಡ ಹಾಕಿರ್ತೀರಲ್ವ ಅದರಲ್ಲಿ ಹಾಕ್ಬೋದು, ತುಳಸಿ ಗಿಡದಲ್ಲಿ ಸಹ ಹಾಕ್ಬೋದು. ಈ ರೀತಿ ಹಾಲು ತುಪ್ಪದಲ್ಲಿ ನೆನೆಸಿನೇ ದಾರವನ್ನು ಬಿಚ್ಚಿ ಪೂಜೆಯನ್ನು ಮಾಡಿಕೊಂಡು ಅಷ್ಟೇ ಭಕ್ತಿಯಿಂದ ಅದನ್ನು ವಿಸರ್ಜನೆ ಮಾಡಬೇಕು. ಯಾವಾಗಂದ್ರೆ ಅವಾಗೆ ಮೊನ್ನೆ ಗೌರಿ ಹಬ್ಬ ಆಯಿತು ಇನ್ನೇನು ದಾರ ತೆಗೆದುಬಿಡೋಣ ಅಂತ ತೆಗೆಯೋದು, ಆ ಥರ ಮಾಡಬಾರ್ದು. ಈಗ ಯಾವ ವ್ರತಗಳು ಬರುತ್ತೆ ಸ್ವರ್ಣಗೌರಿ ಆದಮೇಲೂ ಸಹ ಇರಬೇಕು. ಹೇಳಿದ್ನಲ್ಲ, ದಸರಾ ಹಬ್ಬದಲ್ಲಿ ಮಹಾನವಮಿ ದಿವಸ ತೆಗಿಬೋದು. ಆಮೇಲೆ ಅವತ್ತು ತೆಗಿಯೋದಕ್ಕಾಗಿಲ್ಲ ಅಂತಂದರೆ, ಅಕಸ್ಮಾತ್ ನಾವು ಇವತ್ತು ತೆಗೆಯೋದಿಲ್ಲ ಅಂತ ಹೇಳೋರು
ಸೀಗೆ ಹುಣ್ಣಿಮೆ ದಿವಸ ತೆಗಿತಾರೆ. ಸೀಗೆ ಗೌರಿ ಅಂತ ಏನು ಗೌರಿನ ಕೂಡಿಸ್ತೀವಲ್ವ, ಸಣ್ಣ ಗೌರಿ ಅಂತಲೂ ಅಂತೀವಿ, ಸೀಗೆ ಗೌರಿ ಅಂತೀವಿ, ಅವತ್ತು ತೆಗಿಬೋದು. ಇದಕ್ಕೆ ಒಂದು ಮಾತಿದೆ ಸ್ನೇಹಿತರೆ, ಏನು ಅಂದರೆ ಮಕ್ಕಳು ಬೇಕಾದವರು ಮಹಾನವಮಿ ದಿವಸ ತೆಗಿಬೇಕು, ಸಿರಿ ಬೇಕಾದವರು ಸೀಗೆ ಹುಣ್ಣಿಮೆ ದಿವಸ ತೆಗಿಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಿಮಗೇನು ಅಪೇಕ್ಷೆ ಇದೆಯೋ ಆ ಥರ ಮಾಡ್ಕೊಳ್ರಿ. ಗಂಡು ಮಕ್ಕಳು ಬೇಕಾದವರು ಮಹಾನವಮಿ ದಿವಸ ಅಥವಾ ಮಕ್ಕಳು ಬೇಕಾದವರು ಮಹಾನವಮಿ ದಿವಸ ತೆಗಿಬೋದು. ಅಥವಾ ಸಿರಿ ಬೇಕು ನಮಗೆ, ಸಿರಿ ಸಂಪತ್ತು ಅಂತಂದರೆ ಸೀಗೆ ಹುಣ್ಣಿಮೆ ದಿವಸ ದಾರವನ್ನು ತೆಗೆದು ಗಿಡದಲ್ಲಿ ಹಾಕ್ಬೋದು. ಈ ರೀತಿಯಾಗಿ ದಾರ ವಿಸರ್ಜನೆ ಅಂದರೆ ದೋರ ಅಂತ ಏನಂತೀವಿ, ವಿಸರ್ಜನೆಗೂ ಸಹ ಒಂದು ಕ್ರಮ ಇದೆ. ಯಾವಾಗಂದ್ರೆ ಅವಾಗೆ ತೆಗೆದು ಬಿಡೋದು, ಎಲ್ಲಂದ್ರಲ್ಲೇ ಹಾಕಿಬಿಡೋದು ಮಾಡಬಾರ್ದು. ನೀಟಾಗಿ ಭಕ್ತಿಯಿಂದ ಹೇಗೆ ಕಟ್ಕೊಂಡಿರ್ತೀವೋ ಅದೇ ಭಕ್ತಿಯಿಂದನೇ ತೆಗೆದು ಈ ರೀತಿಯ ನಾನು ಹೇಳಿದ್ನಲ್ಲ ಅದೇ ರೀತಿಯಾಗಿ ಪೂಜೆ ಮಾಡಿಕೊಂಡು ಗಿಡದಲ್ಲಿ ಹಾಕಬೇಕು. ಇದಿಷ್ಟು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ. ಇನ್ನು ನಾಳೆ ದಿವಸ ನಾಗರ ಚೌತಿ ಪಂಚಮಿ ಆಚರಣೆ. ಯಾರ ಮನೆಯಲ್ಲಿ ಚೌತಿ ಆಚರಣೆ ಇರುತ್ತೆ, ಯಾರ ಮನೆಯಲ್ಲಿ ಪಂಚಮಿ ಆಚರಣೆ ಇರುತ್ತೆ. ಕೆಲವ್ರ ಮನೆಗಳಲ್ಲಿ 2 ದಿನ ಆಚರಣೆ ಇರುತ್ತೆ. ನಿಮ್ಮ ಪದ್ಧತಿಗೆ ಅನುಸಾರವಾಗಿ ನಿಮ್ಮ ಮನೆಯಲ್ಲಿ ಹಿರಿಯರು ಯಾವ ರೀತಿ ಮಾಡ್ಕೊಂಡು ಬಂದಿದ್ದಾರೋ ಅದೇ ರೀತಿಯಲ್ಲಿ ನೀವು ಆಚರಣೆಯನ್ನು ಮಾಡಿರಿ. ನಾಗರ ಚೌತಿ ಪಂಚಮಿಯನ್ನು ಮಾತ್ರ ತುಂಬ ಶ್ರದ್ಧಾ ಭಕ್ತಿಯಿಂದ ಮಡಿಯಿಂದ ಆಚರಣೆಯನ್ನು ಮಾಡಿರಿ. ಶುದ್ಧತೆಯನ್ನು ಕಾಪಾಡಿಕೊಳ್ಳ್ರಿ. ಆ ಕಡೆ ಈ ಕಡೆ ಮಾಡ್ಕೊಳ್ಳೋದು, ಮತ್ತು ಏನಾದರೂ ಮಂತ್ಲಿ ಪೀರಿಯಡ್ಸ್ ಆಗಿದ್ರೆ ಸ್ವಲ್ಪ ಹುಷಾರಾಗಿ ನೀವೇನು ಮುಟ್ಕೊಳ್ಳದೆ, ಮನೆಯಲ್ಲಿ ಬೇರೆಯವ್ರು ಪೂಜೆ ಮಾಡ್ತಾರೆ ಅಂದರೆ ನೀವು ದೂರ ಇದ್ದು ಪೂಜೆಯನ್ನು ಮಾಡಿಕೊಳ್ಳ್ರಿ. ಅಥವಾ ಆಗದೇ ಇದ್ದರೆ ಬಿಟ್ಬಿಡ್ರಿ. ಹೇಳಿದ್ನಲ್ಲ, ಶ್ರಾವಣ ಮಾಸದಲ್ಲಿ ಒಂದು ಭಾನುವಾರ ನೀವು ಮಾಡ್ಕೋಬೋದು. ಯಾಕೆ ಅಂತಂದರೆ ಈ ಒಂದು ನಾಗರ ಚೌತಿ ಪಂಚಮಿ ಅಂತ ಏನು ಆಚರಣೆ ಮಾಡ್ತೀವಿ ನಾವು, ತುಂಬ ಜಾಗ್ರತೆಯಿಂದ ಶೇಷದೇವರ ಆರಾಧನೆಯನ್ನು ಮಾಡಬೇಕು. ಸ್ವಲ್ಪ ಲೋಪದೋಷಗಳಾಯಿತು, ಮತ್ತು ಅವತ್ತಿನ ದಿವಸ ಹೇಳಿದೆ ನಿಮಗೆ, ಉದ್ದನೆಯ ತರಕಾರಿಗಳನ್ನು ಹೆಚ್ಚಬಾರ್ದು ನಾಳೆ ನಾಡದ್ದು 2 ದಿನವೂ. ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಸಹ ಮುಂಚೆನೇ ಹೆಚ್ಚಿ ಇಟ್ಕೊಂಡಿರ್ತಾರೆ. ಅಥವಾ ಏನಾದರೂ ನಾವು ಪಲ್ಯ ಈ ಥರದ್ದು ಏನಾದ್ರು ಮಾಡ್ಕೋಬೇಕು ಅಂದರೆ, ಅಥವಾ ನಾಳೆ ಕೆಲವರು ಉಪವಾಸವನ್ನು ಆಚರಣೆ ಮಾಡ್ತಾರೆ, ಹೆಣ್ಣು ಮಕ್ಕಳು ಮಾಡ್ತಾರೆ, ಕೆಲವ್ರ ಮನೆಗಳಲ್ಲಿ ಎಲ್ಲರೂ ಮಾಡ್ತಾರೆ, ತಿಂಡಿಗಳನ್ನು ಮಾಡ್ಕೊತಾರೆ. ಹಾಗಾಗಿ ದೋಸೆ ಚಪಾತಿ ಈ ಥರದ್ದನ್ನು ಮಾಡಬಾರ್ದು. ಆಮೇಲೆ ಕರಿಯೋದು, ಏನಾದರೂ ಎಣ್ಣೆಯಲ್ಲಿ ಹಾಕಿ ಕರಿಯೋದು ಆ ಥರದ್ದನ್ನು ಮಾಡ್ಕೋಬಾರ್ದು. ಕುಚ್ಚಿದ ಕಡುಬನ್ನು ಮಾಡ್ತಾರೆ ಅದಕ್ಕೋಸ್ಕರ. ಮತ್ತು ಇನ್ನೇನು ಮಾಡ್ಕೋಬೋದು ತಿಂಡಿಗಳಲ್ಲಿ ಅಂದರೆ ಇಡ್ಲಿ ಮಾಡ್ಕೋಬೋದು. ಉಪವಾಸವನ್ನು ಮಾಡ್ತಕ್ಕಂಥವ್ರು ಕೆಲವರು ಹಾಲು ಹಾಕಿ ಉಪವಾಸ ಮಾಡ್ತಾರೆ, ಅದಕ್ಕೋಸ್ಕರ ಇಡ್ಲಿ ಮಾಡ್ಕೋಬೋದು. ಅಥವಾ ಉಪ್ಪಿಟ್ಟು ಅವಲಕ್ಕಿ ಈ ಥರದ್ದನ್ನು ಮಾಡಿಕೊಂಡು ತಿನ್ಬೋದು. ಚಪಾತಿ ಮಾಡೋದು, ಹಂಚಿಟ್ಟು ಚಪಾತಿ ಬೇಯಿಸೋದು ಇದನ್ನೆಲ್ಲ ದಯವಿಟ್ಟು ಮಾಡಬೇಡ್ರಿ. ಮ್ಯಾಗಿ ಮಾಡೋದು, ಶಾವಿಗೆ ಪಾಯಸ ಮಾಡೋದು, ಪಡವಲಕಾಯನ್ನು ಹೆಚ್ಚೋದು, ಈ ರೀತಿ ಉದ್ದನೆ ತರಕಾರಿಗಳನ್ನು ಹೆಚ್ಚೋದು, ಅದನ್ನು ಯಾವುದನ್ನು ನಾಳೆ ನಾಡದ್ದು 2 ದಿವಸನೂ ಮಾಡಬಾರ್ದು ಸ್ನೇಹಿತರೆ. ಎಚ್ಚರದಿಂದ ಹಬ್ಬವನ್ನು ಆಚರಣೆಯನ್ನು ಮಾಡಿರಿ. ನಾಗ ದೋಷಗಳೇನಾದರೂ ಬಂತು ಅಂತಂದರೆ ಚರ್ಮ ಕಾಯಿಲೆ, ಕಿವಿಯ ಒಂದು ತೊಂದರೆ, ಕಣ್ಣಿನ ತೊಂದರೆಗಳು, ಸಂತಾನ ಭಾಗ್ಯಕ್ಕೆ ತೊಂದರೆ ಆಗೋದು, ಸಂತಾನಹೀನ ಆಗೋದು, ಅಥವಾ ಅಬಾರ್ಷನ್ಗಳಾಗೋದು, ಮಿಸ್ಕ್ಯಾರೇಜ್ ಆಗೋದು, ಈ ಥರ ಪದೇ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾಗದೇವರ ಆರಾಧನೆಯಲ್ಲಿ ಮಾತ್ರ ತುಂಬ ಅಂದರೆ ತುಂಬ ಕಾಳಜಿಯನ್ನು ವಹಿಸಿ ಶ್ರದ್ಧಾ ಭಕ್ತಿಯಿಂದ ನಾಗದೇವರ ಆರಾಧನೆಯನ್ನು ಮಾಡಿಕೊಳ್ಳ್ರಿ. ಯಾವುದೇ ರೀತಿಯ ತೊಂದರೆಗಳನ್ನು ತಂದ್ಕೋಬೇಡ್ರಿ, ಯಾವುದು ತಪ್ಪುಗಳನ್ನು ಮಾಡಬೇಡ್ರಿ. ಮುಖ್ಯವಾಗಿ ಯಾವುದೇ ರೀತಿಯ ಎಂಜಲಾದಂಥ ಪದಾರ್ಥಗಳನ್ನು ಬಳಸಬೇಡ್ರಿ. ಹಾಲು, ಹಸಿ ಹಾಲನ್ನೇ ಹಾಕಬೇಕು. ಹೊಸದಾಗಿ ಬೆಳಗ್ಗೆ ತಂದು ಶುದ್ಧವಾಗಿ ಹಾಕಬೇಕು. ತಲೆಗೆ ಎಣ್ಣೆ ಹಚ್ಕೊಂಡು ನೀರು ಹಾಕ್ಕೊಂಡು ತಲೆ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ನಾಗದೇವರ ಆರಾಧನೆಯನ್ನು ಮಾಡಿಕೊಳ್ಳ್ರಿ. ಚರ್ಮದ ಕಾಯಿಲೆಗಳೇನಾದರೂ ಇದೆ ಅಂತಂದರೆ ಸ್ವಲ್ಪ ಉಪ್ಪನ್ನು ಸಹ ನಾಗದೇವರಿಗೆ ಅರ್ಪಣೆಯನ್ನು ಮಾಡಿದ್ರೆ ಉಪ್ಪಿನ ಥರ ಉದುರು ಹೋಗುತ್ತೆ ಅಂತ ಹೇಳ್ತಾರೆ. ಚರ್ಮದ ಕಾಯಿಲೆ ಏನಾದರೂ ಇತ್ತು ಅಂದರೆ ಹಾಗೆ ಮಾಡಿಕೊಳ್ಳ್ರಿ. ಇನ್ನೇನಾದರೂ ತೊಂದರೆಗಳಿತ್ತು ಅಂತಂದರೆ ನೀವು ನಾಗದೇವರಲ್ಲಿ, ಶೇಷದೇವರಲ್ಲಿ ಆರಾಧನೆ ಮಾಡಿಕೊಂಡು ಬೇಡಿಕೊಂಡು ನಿಮ್ಮ ಒಂದು ಕಾಯಿಲೆಗಳು ಗುಣವಾಗಲಿ ಅಂತ ಹೇಳಿ ಹಾಲನ್ನು ಹಾಕಿರಿ. ನಂತರ ಹಾಲೆಲ್ಲ ಹಾಕಿದ್ಮೇಲೆ ಆ ಹಾಲನ್ನು ಸ್ವಲ್ಪ ಕಿವಿಗೆ, ಕಣ್ಣಿಗೆ ಈ ರೀತಿ ಹಚ್ಕೊಂಡ್ರೆ, ಬೆನ್ನುಹುರಿಗೆ ಹಚ್ಕೊಂಡ್ರೆ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ ಅಂತ ಹೇಳ್ತಾರೆ. ಕಿವಿಗೆ ಸಂಬಂಧಿಸಿದಾಗಿರಲಿ, ಕೆಲವೊಬ್ಬರಿಗೆ ಕಿವಿ ಸೋರ್ತಾ ಇರುತ್ತೆ, ಕಿವಿ ಕೇಳಿಸೋದಿಲ್ಲ, ಅಥವಾ ಕಿವಿಯ ತೊಂದರೆ ಪದೇ ಆಗ್ತಾ ಇರುತ್ತೆ, ಆಪ್ರೇಷನ್ಗಳಾಗೋದು, ಇದೆಲ್ಲ ನಾಗದೋಷದಿಂದನೇ ಆಗ್ತಕ್ಕಂಥದ್ದು. ಹಾಗಾಗಿ ಈ ರೀತಿಯಾಗಿ ಮಾಡಿಕೊಳ್ಳ್ರಿ. ಇನ್ನೇನಾದರೂ ಹಬ್ಬದ ಬಗ್ಗೆ ಡೌಟ್ಗಳಿತ್ತು ಅಂತಂದರೆ ಕಮೆಂಟಲ್ಲಿ ಕೇಳಿರಿ, ನಾನು ಆನ್ಸರ್ ಮಾಡ್ತೀನಂತೆ. ಇನ್ನು ಇವತ್ತು ನಮ್ಮ ಮನೆಯಲ್ಲೂ ಸಹ
ತಯಾರಿ ನಡೀತಾ ಇದೆ. ಇವತ್ತು ಬೆಳಗ್ಗೆ ತಂಬಿಟ್ಟು ಚಿಗಳಿ ಎಲ್ಲನೂ ಮಾಡಿ ಇಟ್ಕೊಂಡೆ. ಜೋಳದ ಅರಳನ್ನು ಹುರಿದು ಇಟ್ಟಿದ್ದಾಯಿತು. ನಿಮಗೆ ಅದೆಲ್ಲ ವೀಡಿಯೋಸ್ ಬೇಕು ಅಂದರೆ ನನ್ನ ಅಡುಗೆ ಚಾನಲ್ಗೆ ಹೋಗ್ರಿ, ಅಲ್ಲಿ ನಾನು ಹಾಕಿದ್ದೀನಿ, ನೋಡ್ಕೊಳ್ರಿ ಸ್ನೇಹಿತರೆ. ಮತ್ತು ನೀವು ಎಲ್ಲ ಚಿಗಳಿ ತಂಬಿಟ್ಟನ್ನು ಮಾಡಿಟ್ಟಿದ್ದೀರಾ ಅಂತ ಅಂದ್ಕೊತೀನಿ. ಫಸ್ಟು ಏನು ತಿಂದೆ ಬೆಳಗ್ಗೆನೇ ನಾವು ದೇವರ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಒಂದು 5 ಚಿಗಳಿ ಮತ್ತು ತಂಬಿಟ್ಟನ್ನು ಮಾಡಿಬಿಡಬೇಕು. ನಂತರ ತಿನ್ನಲಿಕ್ಕೆ ಬಳಸಲಿಕ್ಕಾಗಿ ಆಮೇಲೆ ನೀವು ಯಾವಾಗಾದರೂ ಮಾಡ್ಕೋಬೋದು. ಸಂಜೆ ಹೊತ್ತಲ್ಲಿ ಸುಮ್ಮನೆ ಅಲ್ಲಿ ಇಲ್ಲಿ ಓಡಾಡ್ಕೊಂಬಂದು ಊಟ ತಿಂಡಿ ಮಾಡಿಕೊಂಡು ಹಾಗೆಲ್ಲ ಮಾಡೋದು ಒಳ್ಳೆಯದಲ್ಲ ಅಂತ. ದೇವರ ನೈವೇದ್ಯಕ್ಕೆ ಶುದ್ಧವಾಗಿ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನಗಿನ ಮುಗಿಸ್ಕೊಂಡು ಏನೋ ಆ ಕಡೆ ಈ ಕಡೆ ಮುಟ್ಕೊಳ್ದೇನೆ ನಾವು ಚಿಗಳಿ ತಂಬಿಟ್ಟನ್ನು ಮಾಡಿ ಒಂದು ಕಡೆ ಎತ್ತಿಟ್ಬಿಟ್ರೆ ನಮಗೆ ಆಮೇಲೆ ಹೇಗಾದರೂ ನೀವು ಮಾಡ್ಕೋಬೋದು, ತೊಂದರೆ ಇಲ್ಲ. ಹಾಗಾಗಿ ದೇವರ ನೈವೇದ್ಯ ಅಂದಾಗ ನಾವು ಹುಷಾರಾಗಿ ಎಂಜಲಾಗದೇ ಇರೋದು, ಹೊಸದಾಗಿ ತೊಗೊಂಡು ಬಂದು ಎಳ್ಳುಗಳು, ಬೆಲ್ಲ ಮತ್ತು ತುಪ್ಪ ಇದನ್ನೆಲ್ಲ ತಂದು ಮಾಡುವಂಥದ್ದು ತುಂಬ ಒಳ್ಳೆಯದು. ಈ ರೀತಿಯಾಗಿ ಚೌತಿ ಪಂಚಮಿಯ ಆಚರಣೆಯನ್ನು ಮಾಡಿಕೊಳ್ರಿ ಸ್ನೇಹಿತರೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ರಿ, ಹೇಳ್ತೀನಂತೆ. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.